ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿರೋ ತರಕಾರಿನ ತಗೊಂಬಂದಿದ್ದೀನಿ. ಸೊ ಎಲ್ಲನೂ ಸಹ ಪ್ರತಿಯೊಂದು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಮತ್ತು ಅಲಸಂದಿ ಕಾಳು ಇರ್ಬೋದು, ಶುಂಠಿ ಮತ್ತು ಬೆಳ್ಳುಳ್ಳಿ, ಆಲೂಗಡ್ಡೆ, ನನ್ನ ಮಗಳಿಗೆ ಹಾಗೆ ಒಂದೇ ಒಂದು ಮಾವಿನಕಾಯಿ ತೊಗೊಂಡೆ, ಮತ್ತು ಬೀಟ್ರೋಟು ಇಷ್ಟನ್ನು ಸಹ ತೊಗೊಬಂದಿದ್ದೀನಿ. ನೀಟಾಗಿ ಎಲ್ಲನೂ ಸಹ ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಬಿಡಿಸಿ ಇಟ್ಟಿದ್ದೀನಿ. ಈಗ ಇದನ್ನೆಲ್ಲನೂ ಸಹ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಜುಲೈ 20 ನನ್ನ ಬರ್ತ್ಡೇ ಆಗಿರೋದ್ರಿಂದ ಬರ್ತ್ಡೇಗೆ ಡ್ರೆಸ್ ತೊಗೊಳೋದಿದೆ. ಸೊ ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ಕಂಟಿನ್ಯೂ ಆಗಿ ಈ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ. ಸೊ ಮಕ್ಕಳು ರಜೆ ಇದ್ದ ಕಾರಣ ಮನೆಯಲ್ಲೇ ಇದ್ದರು, ಹಾಗಾಗಿ ನಾನು ಆಟೋದಲ್ಲಿ ಬಂದೆ. ಹಸ್ಬೆಂಡು ಹೊರಗಡೆ ಹೋಗಿದ್ದರು. ನೋಡ್ತಾ ಇರ್ಬೋದು, ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಮಕ್ಕಳು ಮಲಗಿದ್ದಾರೆ, ಅವರು ಎದ್ದೇಳಷ್ಟರಲ್ಲಿ ನಾನು ಮನೆಗೆ ಹೋಗಬೇಕು. ನನ್ನ ಮಗಳು ನೋಡ್ಕೊಳ್ತಾಳೆ, ನನ್ನ ಮಗ ಚಿಕ್ಕವನು ಸ್ವಲ್ಪ ತರಲೆ ಅಷ್ಟೇ. ಸೊ ಮಗಳು ನೋಡ್ಕೊಳ್ತಾಳೆ. ಈಗ ನಾನು ಟೌನ್ಗೆ ರೀಚ್ ಆದೆ. ಇದು ದೊಡ್ಡಬಳ್ಳಾಪುರ ಬಸ್ ಸ್ಟಾಪು. ನೀವು ನೋಡ್ತಾ ಇದ್ದು ಅಲ್ಲಿ ಸೌಂದರ್ಯ ಮಹಲ್ ಟಾಕೀಸು. ನಾನು ನನಗೆ ಆಗಿರ್ಬೋದು ಮತ್ತು ಮಕ್ಕಳಿಗೆ ಆಗಿರ್ಬೋದು ಇಲ್ಲೇ ಬಟ್ಟೆಗಳೆಲ್ಲ ತಗೊಳ್ಳೋದು. ಸೊ ಅದಕ್ಕಾಗಿ ಈ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದಷ್ಟು ಡ್ರೆಸ್ಸುಗಳನ್ನು ಹಾಕಿದ್ದಾನೆ. ಸೊ ಎಲ್ಲನೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ. ನಾನು ಎಂಟ್ರೆನ್ಸಲ್ಲೇ ನೋಡ್ತಾ ಇದ್ದೀನಿ ಯಾವುದು ತಗೊಳ್ಳೋದು ಅಂತ. ಸೊ ಎಲ್ಲ ಇಲ್ಲೇ ಡಿಸ್ಪ್ಲೇಗೆ ಹಾಕಿರ್ತಾನೆ ಒಳಗಡೆ ಇರೋದೆಲ್ಲ. ಸೊ ಇಲ್ಲಿ ಬಂದು ನಾನು ಡ್ರೆಸ್ನ ಚೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಮತ್ತು ನನ್ನ ಹತ್ರ ಆಲ್ಮೋಸ್ಟ್ ಈ ಕಲರ್ಸ್ಗಳೆಲ್ಲ ಇವಾಗ ಹಾಕಿದಾರಲ್ಲ, ಅವು ಯಾವ ಕಲರ್ಸು ಇಲ್ಲ. ಸ್ಯಾರಿ ವೇರಲ್ಲಿ ಇದೆ, ಡ್ರೆಸ್ಸು ಚೂಡಿದಾರ ವೇರಲ್ಲಿ ಇಲ್ಲ. ನಾನು ಈಗ ತಗೊಳ್ತಾ ಇರೋದು ಚೂಡಿದಾರು. ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ದೀನಿ. ಸೊ ಇದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಅಷ್ಟೇ, ಕಾಲರ್ ಪಟ್ಟಿದ್ದು ಕುರ್ತಾ ಸೆಟ್ಟು ಇದು ಇಷ್ಟ ಆಯಿತು ನನಗೆ. ಇನ್ನೂ ನೋಡೋಣ ಡಿಸ್ಪ್ಲೇಯಲ್ಲಿರೋದು ಯಾವುದಾದ್ರೂ ಚೆನ್ನಾಗಿದ್ದರೆ ತೆಗಿಯೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಯಾವ ಥರ ಇದೆ ಈ ಡ್ರೆಸ್ಸು ಅಂತ ಡಿಸ್ಪ್ಲೇಲಿ ಹಾಕಿದ್ದಾನೆ ನೋಡಿ ಅಂತ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಸೊ ನನಗೆ ಈ ನಿವಿ ಬ್ಲೂ ಕಲರ್ ಥರದ್ದು ಇಷ್ಟ ಆಯಿತು, ಪರ್ಪಲ್ ಕಲರು ಡ್ರೆಸ್ಸು ಇಷ್ಟ ಆಯಿತು. ಸೊ ನೋಡೋಣ ಒಳಗಡೆ ಹೋಗಿ ಇನ್ನೂ ಒಂದಷ್ಟು ಡ್ರೆಸ್ಗಳು. ಸೊ ನೀವು ನೋಡ್ತಾ ಇರ್ಬೋದು ಒಂದಕ್ಕೊಂದು ಎಷ್ಟು ಗ್ರ್ಯಾಂಡ್ ಲುಕ್ ಆಗಿದೆ ಡ್ರೆಸ್ಗಳು ಅಂತ. ಸೊ ನಾನಿಲ್ಲಿ ಈ ಡ್ರೆಸ್ನ ವೇರ್ ಮಾಡೋಣ ಅಂತ ಹಿಡ್ಕೊಂಡಿದ್ದೀನಿ. ಸೊ ನನಗೆ ಇದು ಅಷ್ಟೊಂದು ಲುಕ್ಕು ಅನಿಸಿಲ್ಲ. ಸೊ ಹಾಗಾಗಿ ಈ ಡ್ರೆಸ್ನ ಮತ್ತೆ ಚೂಸ್ ಮಾಡ್ತಾಯಿದ್ದೀನಿ. ಈ ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಈ ಕಲರ್ ಇರಲಿಲ್ಲ, ನಾನು ಸ್ಯಾರಿ ಇದೆ ಈ ಕಲರು, ಡ್ರೆಸ್ಸಲ್ಲಿ ಇರಲಿಲ್ಲ. ಸೊ ತುಂಬ ಇಷ್ಟಪಟ್ಟೆ. ಮತ್ತು ಲೆಂತು ಅಷ್ಟೇ ಲಾಂಗ್ ಇದೆ. ಸೊ ಸಿಗರೇಟ್ ಕಟ್ಟು ಪ್ಯಾಂಟ್ ಆಗಿದೆ. ಮತ್ತು ದುಪ್ಪಟ್ಟ ಅಂತೂ ಗ್ರ್ಯಾಂಡ್ ಹೆವಿ ಲುಕ್ಕು. ಸೊ ನೀವು ನೋಡ್ತಾ ಇರ್ಬೋದು, ದುಪ್ಪಟ್ಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ಡ್ರೆಸ್ನ ನಾನೀಗ ಫೈನಲೈಸ್ ಮಾಡಿದ್ದೀನಿ. ಸೊ ಕಾಸ್ಟ್ ನಿಜ ಹೇಳಿದ್ರೆ ಈಗ ಡ್ರೆಸ್ಗಳೆಲ್ಲ ತುಂಬಾ ರೇಟ್ ಜಾಸ್ತಿ ಆಗಿದೆ. 2,500 ಹೇಳಿದ್ರು, 2,600 ಹೇಳಿದ್ರು. ಸೊ ನಾನು ಹಾಗೆ ಹೀಗೆ ಬಾರ್ಗಿನ್ ಮಾಡಿ 1,400 ಚಿಲ್ಲರೆ ಇಷ್ಟು ಕೊಟ್ಟು ಬಂದಿದ್ದೀನಿ. ಈ ಡ್ರೆಸ್ನೇ ತೊಗೊಂಡಿದ್ದೀನಿ ಬರ್ತ್ಡೇಗೆ ಅಂತ. ಈ ಒಂದು ಡ್ರೆಸ್ ತೊಗೊಳೋದಕ್ಕೆ ಇಷ್ಟು ಡ್ರೆಸ್ನ ನಾನು ತೆಗೆದಿಟ್ಟಿದ್ದೆ. ಇನ್ನೂ ಎಲ್ಲ ಬೇಕು ಅನಿಸುತ್ತೆ ಅಂದ್ಬಿಟ್ಟು ಬಿಲ್ ಪೇ ಮಾಡಿ ಮತ್ತು ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಳೆ ಸ್ಟೋರ್ಗೆ ಬಂದೆ. ಇಲ್ಲಿ ಎಲ್ಲ ಥರದ ಬಳೆಗಳು, ಗಾಜು ತಗೊಳ್ಳ ಮೆಟಲ್ ತಗೊಳ್ಳ ಅಂತ ಕನ್ಫ್ಯೂಸಲ್ಲಿ. ಸೊ ಮೆಟಲ್ಲೇ ತೊಗೊಬಿಟ್ಟೆ. ಗಾಜು ಆದರೆ ಮಕ್ಕಳು ಇದ್ದಾರಲ್ಲ, ನನ್ನ ಮಕ್ಕಳ ಹತ್ರ ಏನಾದರೂ ಸುಮ್ಮನೆ ಆ ಕಡೆ ಈ ಕಡೆ ಬಂದು ಸಡನ್ನಾಗಿ ಕುತ್ಕೊಬಿಟ್ರೆ ನನ್ನ ಮಗ ಅಲ್ಲೇ ಪಟ್ಟಂತ ಹೊಡೆದೋಗುತ್ತೆ. ಈಗ ನನ್ನ ಹಸ್ಬೆಂಡಿಗೆ ಕಿವಿಗೆ ಒಂದು ವಾಲೆ ಬೇಕಿತ್ತು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮತ್ತು ನನ್ನ ತಮ್ಮಂದಿರಿಗೆ ಇನ್ನೇನು ರಾಖಿ ಹಬ್ಬ ಬೇರೆ ಬರ್ತಿದೆಯಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಬ್ರಾಸ್ಲೆಟ್ ತಗೊಳ್ಳೋಣ ಅಂತಲೂ ಸಹ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ ಇದೆ ಸಿಲ್ವರಲ್ಲಿ. ಸೊ ಒಂದಕ್ಕೊಂದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವರು ಈ ಥರದ್ದು ಕೊಡ್ಲಾ ಆ ಥರದ್ದು ಖಡ್ಗ ಆ ಥರದ್ದೆಲ್ಲ ನೋಡಿಸ್ತಾಯಿದ್ರು. ಸೊ ನನಗೆ ಖಡ್ಗ ಆ ಥರದ್ದೆಲ್ಲ ಬೇಕಾಗಿರಲಿಲ್ಲ.
ಸೊ ನನಗೆ ಈ ಥರ ಬ್ರಾಸ್ಲೈಟ್ ಬೇಕಾಗಿತ್ತು, ಆದರೆ ಇಲ್ಲಿರೋದು ಒಂದು 6 ಕಲೆಕ್ಷನ್ 6 ಪೀಸ್ ಅಷ್ಟೇ ಇದೆ ಇಲ್ಲಿ. ಸೊ ನನಗಿಷ್ಟ ಆಗಲಿಲ್ಲ, ನಾಳೆ ನೆಕ್ಸ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಈ ವಾಲೆ ತಗೊಂಡು ಮನೆ ಕಡೆ ಬಂದೆ. ಈಗ ನೋಡ್ತಾ ಇರ್ಬೋದು ನಾನು ಡ್ರೆಸ್ಸು ಮತ್ತು ಬ್ಯಾಂಗಲ್ಲು ಇಷ್ಟೇ ತಗೊಂಡು ಮನೆ ಕಡೆ ಬಂದಿದ್ದೀನಿ. ನನ್ನ ಮಕ್ಕಳನ್ನ ಮಲಗಿಸಿ ಹೋಗಿದ್ನಿ ಅಂತ ಹೇಳಿದ್ನಲ್ಲ, ಸೊ ಏನು ಮಾಡ್ತಿದ್ದಾರೆ ಅಂತ ನೋಡಿಸ್ತೀನಿ ಬನ್ನಿ. ನನ್ನ ಮಗಳೇನೋ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ನನ್ನ ಮಗ ನೋಡಿ ಇನ್ನೂ ಮಲಗಿದ್ದಾನೆ ಕೆಳಗಡೆ, ನನ್ನ ಮಗಳು ಮಾತ್ರ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದಿದ್ದಾಯಿತು. ಈಗ ಐಬ್ರೋ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡೆ, ಸೊ ಹೇರ್ ಕಟ್ ಏನು ಬೇಡ ಅಂತ ಮನೇಲಿ ಹೇಳಿದ್ರು. ಸೊ ಹಾಗಾಗಿ ಜಸ್ಟ್ ಐಬ್ರೋ ಒಂದೇ ಮಾಡಿಸ್ಕೊಬರೋಣ. ಟೌನಲ್ಲಿ ಮಾಡಿಸ್ತಾ ಇದ್ದೆ ನಾನು, ಬಟ್ ಇಲ್ಲಿ ಮನೆ ಹತ್ರ ಇರೋರು ತುಂಬ ಚೆನ್ನಾಗಿ ನನಗೆ ಆವತ್ತಿಂದನೂ ಐಬ್ರೋ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೂ ವರಲಕ್ಷ್ಮಿ ಹಬ್ಬನೇ ಬಂದಿಲ್ಲ, ಆಗಲೇ ಟೌನ್ ಫುಲ್ಲು ವರಲಕ್ಷ್ಮಿ ಕಲೆಕ್ಷನ್ಸು ಮತ್ತು ಡ್ರೆಸ್ಸುಗಳು, ವೆರೈಟಿ ಬ್ಯಾಂಗಲ್ಸ್ಗಳು, ಸೊ ಲಕ್ಷ್ಮೀದು ಥಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಬಂದಿದೆ. ಸೊ ನೋಡೋದಕ್ಕೆ ಕಣ್ಣಿಗಂತೂ ಹಬ್ಬ. ಮಕ್ಕಳನ್ನ ಬೇರೆ ಬಿಟ್ಟೋಗಿದ್ನಲ್ಲ, ಸೊ ಹಾಗಾಗಿ ನಾನು ಬೇಗನೆ ಟೌನಿಂದ ಡ್ರೆಸ್ಸು ಮತ್ತು ಬಳೆ ಅಷ್ಟೇ ತಗೊಂಡು ಬಂದೆ. ಸ್ಲಿಪ್ಪರ್ಸು ನೋಡಿದೆ, ಯಾಕೋ ನನಗೆ ಇಷ್ಟ ಆಗಲಿಲ್ಲ ಸ್ಲಿಪ್ಪರ್ಸು. ಇವತ್ತು ಸ್ಲಿಪ್ಪರ್ಸ್ಗೆ ಅಂತ ತಗೊಳ್ಳೋಕ್ಕೆ ಅಂತ ಹೋದ ಜಾಗದಲ್ಲೆಲ್ಲನೂ ಸಹ ಬರೀ ಜನ. ಸೊ ಹಾಗಾಗಿ ವಾಪಸ್ ಬಂದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪಾರ್ಲರಲ್ಲೇ ನಾನು ಯಾವಾಗಲೂ ಐಬ್ರೋ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನನಗೆ. ಸೊ ಪರ್ಸ್ನಲಿ ಇಷ್ಟ ಆಗ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ. ಸೊ ಕಾಲೇಜ್ ಡೇಸಲ್ಲಿ ನಾನು ಫಸ್ಟೆಲ್ಲ ಐಬ್ರೋನೇ ಮಾಡಿಸ್ತಾ ಇರಲಿಲ್ಲ. ನಾನು ಫಸ್ಟು ಐಬ್ರೋ ಮಾಡಿಸಿದ್ದೆ ನನ್ನ ಎಂಗೇಜ್ಮೆಂಟ್ಗೆ ಅಷ್ಟೇ. ನನ್ನಮ್ಮ ಅದಕ್ಕೂ ಸಹ ಪರ್ಮಿಷನ್ ಎಲ್ಲ ಕೊಟ್ಟೇ ಇರಲಿಲ್ಲ ನನಗೆ. ಸೊ ಈಗಲೂ ಅಷ್ಟೇ, ನಾನು ಐಬ್ರೋನ ನನಗೇನಾದರೂ ನನಗೆ ಸ್ಪೆಷಲ್ ಇವೆಂಟ್ ಅಂತ ಅನಿಸುತ್ತಲ್ಲ, ಆವತ್ತಿನ ದಿನಗಳಲ್ಲಿ ಅಷ್ಟೇ ನಾನು ಮಾಡಿಸೋದು. ಮಂತ್ಲಿ ಅದೆಲ್ಲ ನನಗೆ ಮಾಡಿಸೋದಕ್ಕೆ ಇಷ್ಟ ಆಗಲ್ಲ. ನನಗೆ ತುಂಬ ಅಂದರೆ ತುಂಬ ತಲೆನೋವೇ ಬರುತ್ತೆ. ಈಗಲೂ ಒಂದೊಂದು ಕೂದಲು ಸಹ ಆ ಥರ ಕೀಳಬೇಕಾದ್ರೆ ಸಿಕ್ಕಾಪಟ್ಟೆ ನೋವು ಪಡ್ತೀನಿ ನಾನು. ಸೊ ಹಾಗಾಗಿ ನಾನು ಸ್ಪೆಷಲ್ ಈವೆಂಟ್ಗಳಿಗೆ ಅಷ್ಟೇ ಐಬ್ರೋ ಮಾಡಿಸೋದು. ಈಗ ನೋಡಿ ಐಬ್ರೋ ಎಲ್ಲ ನೀಟಾಗಿ ಮಾಡಿಸ್ಕೊಂಡಿದ್ದೀನಿ, ಮತ್ತು ಈ ಸ್ಟಿಕ್ಕರ್ ಪ್ಯಾಕ್ ಒಂದು ಸಹ ತಗೊಂಡಿದ್ದೀನಿ. ಐ ಥಿಂಕ್ ಚೆನ್ನಾಗಿ ಬಂದಿದೆ, ಶೇಪ್ ಅನ್ನಿಸ್ತಾ ಇದೆ. ನೋಡಿ ಹೇಗಿತ್ತು ಐಬ್ರೋ ಶೇಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲೇ ಈ ಪರ್ಚೇಸಿಂಗ್ ಪ್ಲ್ಯಾನ್ ಎಲ್ಲ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು. ಸೊ ನಾಳೆನೇ ಬರ್ತಡೇ ಆಗಿರೋದ್ರಿಂದ ಮೈಂಡೇ ಓಡ್ತಾ ಇಲ್ಲ, ಏನು ತಗೊಳ್ಬೇಕು ಏನು ತಗೊಳ್ಬಾರ್ದು ಈ ಥರ ಕನ್ಫ್ಯೂಷನಲ್ಲಿದೆ. ಇನ್ನೂ ಹೊಸ ಡ್ರೆಸ್ ತೊಗೊಂಡಿದ್ದೀನಲ್ಲ, ಅದನ್ನು ಬೇರೆ ಸ್ಟಿಚ್ ಮಾಡಿಸ್ಬೇಕು. ಈಗ ಬರ್ತಡೇಗೆ ಡ್ರೆಸ್ ತೊಗೊಂಡಿತ್ತು, ಮತ್ತು ಐಬ್ರೋ ಮಾಡಿಸಿದ್ದು, ಮತ್ತು ಅದು ಇದು ಓಡಾಟ ಸಣ್ಣ ಪುಟ್ಟ ಎಲ್ಲ ಮುಗೀತು. ಇನ್ನು ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕು. ಹೊರಗಡೆ ಕೊಡೋಣ ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಯಾರೂ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ. ಸೊ ಹಾಗಾಗಿ ನಾನೇ ಮಿಷಿನ್ ಇಟ್ಕೊಂಡು ಡ್ರೆಸ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಫಸ್ಟು ಈ ಕೈಯಲ್ಲಿ ಒಂದು ನಿಪ್ಪೊಟ್ಟಿದೆ, ಸೊ ಇದನ್ನು ಖಾಲಿ ಮಾಡಿ ಈಗ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತು ಇವತ್ತಿನ ಬರ್ತ್ಡೇ ಶಾಪಿಂಗ್ ವ್ಲಾಗ್ನ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್.